ಜಾನು, ಏನಾಯಿತು? ಸಿದ್ದು ಯಾಕೆ ಹಾಗೆದ್ದೋದ? ಕೇಳಿದರು ಭಾಗ್ಯ ಅರ್ಥವಾಗದೆ. ಎಲ್ಲಿ ಮನಸ್ತಾಪವೋ ಎಂಬ ಸಣ್ಣ ಭಯ ಕೂಡ. ಅವ ಕೋಣೆಯ ಒಳ ಹೋಗಿದ್ದನ್ನು ನೋಡಿದ ಜಾಹ್ನವಿ, ಮಮ್ಮ, ನಿನ್ನೆ ಮತ್ತೆ ಬೆಟ್ಟಕ್ಕೆ ಕರ್ಕೊಂಡು ಹೋಗಿದ್ದು ನಾನೇ. ಅಲ್ಲಿ ಸಿದ್ದುಗೆ ಪ್ರಪೋಸ್ ಮಾಡಿದೆ, ಖುಷಿಯಿಂದ ಹೇಳಿದಳು. ಕುಳಿತಿದ್ದ ಇಬ್ಬರು ಕಣ್ಣರಳಿಸಿದರು. ವಾಟ್, ನೀನು ಸಿದ್ದುಗೆ ಪ್ರಪೋಸ್ ಮಾಡಿದೀಯಾ? ಅಚ್ಚರಿಯಲ್ಲಿ ಕೇಳಿದರು ಹರೀಶ್. ಗುಡ್ ಜಾನು ಎಂದರು ಭಾಗ್ಯ. ಏನಿದು ಭಾಗ್ಯ, ನೀನು ಗುಡ್ ಅಂತಿದೀಯಾ? ಅಂದರೆ ನಿನಗೆ ಮೊದಲೇ ಗೊತ್ತಿತ್ತಾ? ಮಡದಿಯನ್ನು ಕೇಳಿದರು ಹರೀಶ್. ಅವಳು ಲವ್ ಮಾಡ್ತಿದ್ದಾಳೆ ಅಂತ ಗೊತ್ತಿತ್ತು, ಪ್ರಪೋಸ್ ಮಾಡು ಅಂತ ನಾನೇ ಹೇಳಿದ್ದೆ. ಹುಬ್ಬೇರಿಸುತ್ತ ಎಂದರು ಭಾಗ್ಯ ಏನೋ ದೊಡ್ಡ ಸಾಧನೆ ಮಾಡಿದಂತೆ. ಅಮ್ಮ ಮಗಳು ಇಬ್ಬರು ಟೀಮ್ ಆಗಿರೋ ಹಾಗಿದೆ. ಅವರ ಬಳಿ ಎದ್ದು ಬಂದು ಪಕ್ಕದಲ್ಲಿ ಕುಳಿತ ಜಾಹ್ನವಿ, ಹಾಗೇನಿಲ್ಲ ಡ್ಯಾಡಿ, ಐ ಲವ್ ಸಿದ್ದು ಅಷ್ಟೇ ಎಂದಳು ಅವರ ತೋಳಿಗೊರಗಿ. ಅವಳನ್ನು ಬಳಸಿದ ಹರೀಶ್ರವರು, ಐ ಆಮ್ ಹ್ಯಾಪಿ ಜಾನು, ಬಟ್ ಸಿದ್ದು ನಿನ್ನನ್ನು ಲವ್ ಮಾಡ್ತಿದ್ದಾನಾ? ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾನಾ ನಿನ್ನ ಪ್ರಪೋಸಲ್ನ? ಕುತೂಹಲದಿಂದ ಕೇಳಿದರು. ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ, ಬಟ್ ಅವನ ಪ್ರೀತಿ ನನಗಷ್ಟೇ ಆ್ಯಂಡ್ ಅಧಿಕಾರ ಇರೋದು ನನಗಷ್ಟೇ ಅಂತ ಹೇಳಿದ್ದಾನೆ ಎಂದಳು ಅವರಿಂದ ಸರಿದು ಕುಳಿತು. ಒಳ್ಳೆ ವಿಷಯನೇ. ಅವನಿಗೆ ಇನ್ನೂ ಸ್ವಲ್ಪ ಟೈಮ್ ಬೇಕು ಅಂತ ಅವನೇ ಹೇಳಿದ್ದಾನೆ. ಸೊ ನೋ ಪ್ರಾಬ್ಲಮ್, ಒತ್ತಡವಿಲ್ಲದೆ ಹೇಳಿದಳು. ಅಷ್ಟೇ ತಾನೇ, ನಿನ್ನ ಪ್ರೀತಿ ಅವನ ಆದಷ್ಟು ಬೇಗ ಒಪ್ಕೋಬೇಕು ಜಾನು, ಆ ಥರ ಅವನನ್ನು ನೋಡ್ಕೊ ನೀನು ಎಂದರು ಭಾಗ್ಯ. ಹಾಂ ಮಮ್ಮ, ಆದರೆ ನಾಚ್ಕೊ